ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 35. ಈ ಶ್ಲೋಕದಲ್ಲಿ ಹೆದರಿಕೆಯಿಂದ ರಣರಂಗದಿಂದ ಬಿಟ್ಟು ಹೋದವನೆಂದು ಪರಿಗಣಿಸುವ ನಿನ್ನನ್ನು ಮಹಾರಥರು ಯಾರಿಗೆ ಕೂಡ ನೀನು ಮಹಾಮಾನ್ಯನೂ ಆಗಿದ್ದು ಹೋಗುತ್ತೀಯೇ ಹಗುರವಾಗಿ. ಅನುವಾದ ನೋಡೋಣ ಬನ್ನಿ. ನಿನ್ನ ವಿಷಯದಲ್ಲಿ ಅತ್ಯಂತ ಗೌರವನ್ನಿಟ್ಟುಕೊಂಡಿರುವ ಮಹಾರಥರು ನೀನು ಭಯದಿಂದಲೇ ರಣಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ ಮತ್ತು ನಿನ್ನ ವಿಷಯವಾಗಿ ಹಗುರವಾಗಿ ಪರಿಗಣಿಸುತ್ತಾರೆ. ಭಾವಾರ್ಥ ನೋಡೋಣ ಬನ್ನಿ. ಶ್ರೀಕೃಷ್ಣನು ತನ್ನ ತೀರ್ಮಾನವನ್ನು ಮುಂದುವರಿಸಿ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ. ದುರ್ಯೋಧನ, ಕರ್ಣನಂತಹ ಮಹಾರಥರು, ಇತರ ಸಮಕಾಲೀನರು ನೀನು ನಿನ್ನ ಸಹೋದರರ ಮತ್ತು ತಾತನ ವಿಷಯದಲ್ಲಿ ಅನುಕಂಪಪಟ್ಟು ಯುದ್ಧಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ ಎಂದುಕೊಳ್ಳಬೇಡ. ಪ್ರಾಣ ಭಯದಿಂದ ನೀನು ಹೊರಟು ಹೋದೆ ಎಂದು ಯೋಚಿಸುತ್ತಾರೆ ಮತ್ತು ನಿನ್ನ ಅರ್ಹತೆ ಕುರಿತು ಅವರಿಗಿರುವ ಒಳ್ಳೆಯ ಅಭಿಪ್ರಾಯವೂ ಮಣ್ಣು ಪಾಲಾಗುತ್ತದೆ. ಅದಕ್ಕೆ ನೀನು ಇಲ್ಲಿ ಯುದ್ಧ ಮಾಡುವುದೇ ಶ್ರೇಷ್ಠ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸು ಹೇಳುತ್ತಾನೆ. ಇದರ ಅರ್ಥವೇನೆಂದರೆ, ಶ್ರೀಕೃಷ್ಣನು ಅರ್ಜುನನಲ್ಲಿ ಜನರು ನಾವು ಹೇಗೆ ವರ್ತಿಸುತ್ತೇವೆ ಎನ್ನುವುದು ಮುಖ್ಯವಲ್ಲ, ನಾವು ಏನು ಮಾಡುತ್ತೇವೆ ಎನ್ನುವುದು ಮುಖ್ಯ ಎಂದು ಶ್ರೀಕೃಷ್ಣನು ಅರ್ಜುನನಲ್ಲಿ ಹೇಳುತ್ತಾನೆ.